ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನುತಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಗೊತ್ತಾ, ನನಗೆ ಇನ್ಸ್ಟಾಗ್ರಾಮ್ ಫಾಲೋವರು ಯಾರು, ಅವರು ತೆಲುಗು, ಅವರು ಸೀರಿಯಲ್ ಕೂಡ ನೋಡ್ತಾರಂತೆ. ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅವರು ಅಡುಗೆ ಮಾಡ್ತಾರಲ್ಲ, ತೆಲುಗು ಸ್ಟೈಲು ಪಚ್ಚಡಿಗಳು ಮತ್ತು ಅದು ಚಟ್ನಿಗಳು, ಉಪ್ಪಿನಕಾಯಿಗಳೆಲ್ಲ ಮಾಡ್ತಾರೆ ಮನೇಲಿ. ಅವರು ನನ್ನ ಕೇಳಿದ್ರು, ಕಳಿಸ್ಕೊಡ್ತೀನಿ ಮೇಡಮ್, ನೀವು ತಿಂತೀರಾ ಅಂತ. ಸರಿ, ನಮಗೇನೋ ಅವ್ರು ಕಳಿಸ್ಕೊಟ್ರೆ ಊಟದನ್ನ ತಿಂದೇ ಏನೋ, ಕಳಿಸ್ಕೊಡಿ ಸರ್ ಅಂತ ಹೇಳಿದೆ. ಇವಾಗ ಏನೇನು ಕಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಂಡು ಇವಾಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ದೊಡ್ಡದು ಕೊಡ್ಸಿದ್ದಾರೆ. ಇದು ಕೊರಿಯರ್ ಚಾರ್ಜೆ ಪಾಪ ಅವರಿಗೆ 1000 ರೂಪಾಯಿ ಆಗಿದೆ. ಅದರಲ್ಲಿ ನಲ್ಲ ಕಾರಂ ಅಂತ ಏನೋ ಕಳಿಸಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಸೊ ನಾನೆಲ್ಲ ಒಂದ್ಸಲ ಓಪನ್ ಮಾಡಿದ್ದೀನಿ, ಏನೇನಿದೆ ಅಂತ ಅಂದ್ಬಿಟ್ಟು ಇವಾಗ ಓಪನ್ ಮಾಡಬೇಕು. ಮತ್ತು ನಾನು ನಮ್ಮ ಮನೇಲಿ ಇದನ್ನೆಲ್ಲ ಹಾಕೊಳ್ಳೋಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಈ ಥರ ಅರ್ಧ kg 1 kg ಇದ್ರು ವಿಶಾಲ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೂಪರಾಗಿರೋ ಡಬ್ಬ ತಂದ್ಬಿಟ್ಟಿದ್ದೀನಿ, ಒಂದೇ ಥರ ಮ್ಯಾಚಿಂಗ್ ಆಗಿರೋದು. ಈಗ ನಾವು ಬ್ಯಾಚುಲರ್ಸ್ಗಳು ಅನ್ನ ಮಾಡ್ಕೊಂಡಾಗ ಏನಾದರೂ ಈ ಥರ ಖಾರಗಳೆಲ್ಲ ಇದ್ದರೆ ಸಕ್ಕತ್ತಾಗಿರುತ್ತಲ್ವ, ಹಾಕ್ಕೊಂಡ್ರೆ ನೋಡಿದಾಗ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ತಗೊಂಡು ಬಂದಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿ ಇದರೊಳಗಡೆ ಹಾಕೋಣ, ಓಕೆನಾ. ಇದು ಯಾವುದೋ ಬಂದು ನಲ್ಲ ಕಾರಂ ಅಂತೆ. ನಾನು ನಿಜವಾಗ್ಲೂ ತೆಲುಗು ಸ್ಟೈಲೆಲ್ಲ ಗೊತ್ತಿಲ್ಲ, ಅದು ನಲ್ಲ ಕಾರಂ ಅಂದರೆ ಏನು ಅಂತ. ಓಪನ್ ಮಾಡಿ ನೋಡಿದ್ಮೇಲೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ನಮಗೆ. ಪ್ಯಾಕಿಂಗ್ ಕೂಡ ಫುಡ್ ಐಟಮ್ಸ್ ಅಲ್ವಾ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಗಮ್ಮಂತ ಇದೆ, ಹೆಂಗೆ ಗಮ್ಮಂತ ಇದೆ ಗೊತ್ತಾ ಅಂದರೆ, ಓ ಮೈ ಗಾಡ್. ಖಾರ ಪುಡಿ ಈ ಥರ ಬರುತ್ತಲ್ಲ, ಆ ಥರ ಚಟ್ನಿ ಪುಡಿ ಬರುತ್ತಲ್ಲ, ಸೇಮ್ ಒಂದು ಪ್ಯಾಕಿಂಗಲ್ಲಿ 2 ಪ್ಯಾಕಿಂಗ್ ಮಾಡಿದ್ದಾರೆ. ಅದು ನನ್ನ ಓಪನೇ ಮಾಡಿಲ್ಲ, ಎಷ್ಟು ಗಮ್ಮಂತ ಇದೆ ಅಂತಂದರೆ, ನಿಂಗೆ ಅನಿಸ್ತಾ ಇದೆಯಾ ಗಮ್ಮಂತ ಅಲ್ಲ? ವಾವ್, ಪುಳಿಯೋಗರೆ ಗುಜ್ಜು ಅನ್ಸುತ್ತೆ. ಹೌದಾ, ನಲ್ಲ ಖಾರ ಅಂತ ಇಟ್ಟಿದ್ದಾರೆ, ಅದು ಏನಂತ ಗೊತ್ತಿಲ್ಲ. ಸ್ವಲ್ಪ ತಿನ್ನೋ ಖಾರ ಇದ್ರೆ ಬರೀ ಅನ್ನ ಕಲ್ಸ್ಕೊಂತಿನ್ನೋದ, ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂತಿನ್ನೋದ ಗೊತ್ತಿಲ್ಲ. ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಏನೋ ಹೇಳಿದ್ರು ಕೆಲವುದು. ಇದು ಅರ್ಧ kg 1 kg ಗೊತ್ತಾಗ್ತಾಯಿಲ್ಲ, ಯಾವ ಡಬ್ಬಕ್ಕೆ ಹಾಕ್ತೀವಿ ಇವಾಗ. ಈ ಡಬ್ಬು ವಾವ್ ಪಾಪ, ಇದೊಂಥರ ಚೆನ್ನಾಗಿದೆ. 2 ಒಂದೊಂದೇ ಸಲ ತಿಂದರೆ ಏನೋ ಗೊತ್ತಾಯ್ತಲ್ಲ ನನಗೆ ಟೇಸ್ಟು, ಬಟ್ 2 ಚೆನ್ನಾಗಿದೆ. ಖಾರ ಅಂದರೆ ಖಾರ ಈ ತುದಿಲಿ ಟಚ್ ಆಗ್ತಾ ಇದೆ ನನಗೆ. ಹಂಗೆ ಬರ್ಕೊಡಿ. ಏನದು? ಕೊಬ್ಬರ ಕಾರಂ ಅಂತ ಅಂದರೆ ತೆಂಗಿನಕಾಯಿ ಚಟ್ನಿ ಅಂತ ಮಾಡ್ತಾರಲ್ಲ ಹೊರಗಡೆ ಎಲ್ಲ. ನಾವು ನಮ್ಮ ಅಜ್ಜಿ ಹೊರಗಡೆ ದೇವಸ್ಥಾನಕ್ಕೆ, ಎಳುಗಳ್ಳಿ ದೇವಸ್ಥಾನಕ್ಕೆ ಮತ್ತು ಸಂಗಮ ಆ ಕಡೆ ಎಲ್ಲ ಹೋದಾಗ ಹುಳಿ ಉಂಡೆ ಅಂತ ಮಾಡ್ತಾಯಿದ್ರು. ಹುಳಿಯನ್ನು ಜಡ್ಜಿ ಅದು ಮುದ್ದೆ ಥರ ಮಾಡ್ತಾಯಿದ್ರು. ಅದರಲ್ಲೆಲ್ಲ ಮಧ್ಯೆ ಕಡಲೆ ಬೀಜ ಹಾಕ್ತಾಯಿದ್ರು. ಅದು ಹುಳಿ ಎಲ್ಲ ಹಾಕಿ ಬಿಡ್ತಾಯಿದ್ರು, ಯೆಲ್ಲೋ ಕಲರ್ ಮಾಡಿಬಿಟ್ಟು. ಅದಕ್ಕೆ ಆ ಉಂಡೆನ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ 2 ದಿನ 3 ದಿನ ಇಟ್ಕೊಂಡು ತಿನ್ಬೋದಾಗಿತ್ತು. ಏನೂ ಅಳಿಸ್ತಾನೂ ಇರಲಿಲ್ಲ, ವಾಪಸ್ ಬರೋಗಂಟ ಅಷ್ಟೇ ಗಟ್ಟಿಯಾಗಿರ್ತಾಯಿತ್ತು ಜಡ್ಜಿ. ಅದಕ್ಕೆ ಖಾರ ಮಾಡ್ಕೊತಾಯಿದ್ರು. ಚಟ್ನಿ ಪುಡಿ ಅಂತ, ಹುಚ್ಚಳ ಚಟ್ನಿ, ಇದ್ರ ಚಟ್ನಿ ಅಂತ ಏನು ಸಕ್ಕಲಾಗಿರ್ತಾಯಿತ್ತು ಗೊತ್ತಾ. ಅದು ನೆನಪಾಗ್ತಾಯಿದೆ ನನಗೆ. ವೀರಸೆನಗ ಪುಡಿ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ತೆಲುಗು ಅವರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅವಕಾಯಿ ಅಂತಾರಲ್ಲ, ಅದಿಷ್ಟ ನನಗೆ. ಕೈ ಹಾಕ್ಬಾರ್ದಲ್ವಾ, ಸ್ವಲ್ಪ ಒಂದೇ ಇಷ್ಟೊಂದಿದೆ. ಅದನ್ನೇ ಅವಕಾಯಿ ಅಂತಾರಲ್ಲ, ಅದೊಂಚೂರು ಇದು ಮಾಡು, ಟಚ್ ಮಾಡು, ಅದು ಟಚ್ ಮಾಡೋದನ್ನ. ಅವಕಾಯಿನೇ ಅವಕಾಯಿ ಅಂದರೆ ಇದೊಂದು ಮಾವಿನಕಾಯಿ, ಅದು ಒಂದೇ ಫುಲ್ಲು ಮಾವಿನಕಾಯಿ. ಚಿಕನ್ ಪೀಸ್ ಥರ ಇರುತ್ತೆ. ಚಿಕನ್ ಪೀಸ್ಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಚಿಕನ್ ಪೀಸ್ನು ಎಲ್ಲ ಸಲ ತಿನ್ನಬೇಕು ಅಂತಂದರೆ ಇಷ್ಟ ಆಗಲ್ಲ, ಒಂದ್ಸಲ ಬೋರ್ ಆಗಿಬಿಡುತ್ತೆ. ಕರೆಕ್ಟಾಗಿ ಬೆಂದಿರ್ಬೇಕದು. ಅದು ಕರೆಕ್ಟಾಗಿ ಬೆಂದಾದ್ಮೇಲೆ ಅದ್ರ ರುಚಿ ಸಿಗೋದು. ಬೆಳ್ಳುಳ್ಳಿನೂ ಹಾಕಿದ್ದಾರೆ, ಎಲ್ಲನೂ ಹಾಕ್ತಾರೆ ಬೆಳ್ಳುಳ್ಳಿ. ಅದನ್ನ ಅವಕಾಯಿ ಮಾಡೋದೇ ಒಂಥರ ವಿಧಾನ, ಅದು ಸಕ್ಕವಾಗಿರುತ್ತೆ. ಇಲ್ಲೇ ಅವು ಮಾವಿನಕಾಯಿ ತಿನ್ಬಿಡೋದನ್ನ ಮಜಾ ಇರೋದು. ಈಗ ಇಳಿದಿರೋದು ಮೂಳೆ ಥರ ಚೀಪ್ಕೊಂಡು ಅದರಲ್ಲಿರೋ ರಸನ ಹೀರ್ತಾ ಇರಬೇಕು. ಏನು ಸಕ್ಕವಾಗಿರುತ್ತೆ ಮಚ್ಚ. ನಾವು ಗುಂಟು ಮೂಳೆ ಕಡಿತೀವಲ್ಲ, ಆ ರೇಂಜಿಗೆ ಇರುತ್ತೆ ಇದು ಮಜಾ. ಆ್ಯಕ್ಚುಲಿ ಇದರಲ್ಲೆಲ್ಲ ಇರಲ್ಲ ಮಜಾ ನೋಡಿ. ಇನ್ನೂ ಎಷ್ಟೊಂದು ಖಾರ ಇದೆ, ಅದು ತಿನ್ನೋಕ್ಕಾಗಲ್ಲ. ಇದರೊಳಗಡೆ ಅದು ಮೂಳೆ ಥರ, ಮೂಳೆ ಆಗ ಮೂಳೆಗಿಂತ ಟೇಸ್ಟಾಗಿರುತ್ತೆ ಇದು. ಅಯ್ಯೋ, ನನಗೆ ಎಷ್ಟು ಹ್ಯಾಪಿನೆಸ್ ಆಗ್ತಾಯಿದೆ ಅಂದರೆ ಹೇಳ್ಕೊಳಕ್ಕೂ ಆಯ್ತಲ್ಲ ನನಗೆ. ಆ ರೇಂಜ್ಗೆ
ಖುಷಿ ಆಗ್ತಾ ಇದೆ ನನಗೆ. ತೆಲುಗು ಅವರು ಅಡುಗೆನೇ ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಕಂಪೇರ್ ಮಾಡೋಕ್ಕಾಗಲ್ಲ, ನಮ್ಮದೇನು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ಕರ್ನಾಟಕದಲ್ಲೇ ಹುಟ್ಟಿರೋಳು, ಕನ್ನಡದಲ್ಲೇ ಬೆಳೆದಿರೋಳು, ಕರ್ನಾಟಕದಲ್ಲೇ. ನಮ್ಮ ರಾಗಿ ಮುದ್ದೆ, ಉಪ್ಸಾರು ಮತ್ತು ಬಸ್ಸಾರು, ಮೊಸಪ್ಪು ಮುಂದೆ ಬೇರೆದೇನಿಲ್ಲ. ಇದು ಟೊಮೊಟೊ ಚಟ್ನಿ. ಪಾಪ ಇದು ಚಿಕನ್ ಥರ ಸ್ಮೆಲ್ ಬರ್ತೈತೆ. ಬಾಯ್ಲಿ ಒಂದೇ ಒಂದು ನಿಮಿಷ ನೋಡು. ನಿಜ ತಾನೇ? ನಾನು ಪುಳಿಯೋಗರೆ ಸ್ಮೆಲ್ ಬರ್ತೈತೆ. ಅದು ಚಿಕನ್ನು ಯಾವುದೋ ಒಂದು ಇದು ಮಾಡಿರ್ತೀವಲ್ಲ ಗ್ರೇವಿ. ಅಲ್ಲಲ್ಲ, ಟೊಮೊಟೊ ಗೊಜ್ಜಿದ್ದು. ಹಾಕು ಕೊಡಿ. ತಗೋ, ಟೊಮೊಟೊ ಗೊಜ್ಜು ಚಿಕನ್ಗಿಂತ ಚೆನ್ನಾಗಿ ಸ್ಮೆಲ್ ಟೇಸ್ಟ್ ಮಾಡ್ದಾ? ಇನ್ನೂ ಟೇಸ್ಟ್ ಮಾಡಿಲ್ಲ. ಅನ್ನದಲ್ಲಿ ಹಾಕೊಂಡು ಟೇಸ್ಟ್ ಮಾಡೋಣ ಇನ್ನೊಂದ್ಸಲ. ಮತ್ತು ಇದ್ಯಾವುದಪ್ಪ ಇದು? ಜಿಂಜರು. ಥ್ಯಾಂಕ್ ಯು ಸೋ ಮಚ್. ದಿನಾ ತಿನ್ಬೇಕಾದ್ರೆ ನೆನೆಸ್ಕೊಂಡು ಅವ್ರಿಗೆ ಎಷ್ಟೊಂದು ಪುಣ್ಯ ಬರಲಿ. ಈ ಥರ ನಮಗೆ ದಿನ ಏನಾದರೂ ಬ್ಯಾಚುಲರ್ಗಳಿಗಂತೂ ಆ ಹಾಸ್ಟೆಲಲ್ಲಿರೋರಿಗೆ ಇದರಲ್ಲಿರೋರಿಗೆಲ್ಲ ಇಂಥವೆಲ್ಲ ಅಂದರೆ ಎಷ್ಟು ಹೇಳಿದ್ರೂ ಬಾಯಲ್ಲಿ ಹೇಳಿದ್ರೇ ಅದು ತುಂಬಿ ಬರ್ತಾ ಇದೆ ನನಗೆ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಇದು ಯಾವುದಪ್ಪ? ಜಿಂಜರ್. ಇದು ಜಿಂಜರ್ ಪಿಕ್ಕಲ್. ನಾನು ತಿಂದಾಗೆಲ್ಲ ನೆನೆಸ್ಕೊಂಡು ನೀವು ಹೊಟ್ಟೆ ತಣ್ಣಗಿರಲಪ್ಪ ಅಂತಲೇ ನೆನೆಸ್ಕೊತೀನಿ. ಯಾಕೆಂತಂದರೆ ಈಗ ಬ್ಯಾಚುಲರ್ ಲೈಫಲ್ಲಿ ಏನು ಮಾಡ್ಕೊಳ್ಳೋದಪ್ಪ ಸಾಂಬಾರು, ಏನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂತ ಹಿಂಸೆ ಆಗ್ಬಿಡ್ತಾಯಿತ್ತು. ದಿನಾ ಒಂದೊಂದು ಅಟ್ಲೀಸ್ಟ್ ಇದು ಖಾಲಿ ಆಗೋದ್ಮೇಲಂತೂ ನಾನೇ ದುಡ್ಡು ಕೊಟ್ಬಿಟ್ಟು ಆರ್ಡ್ರ್ ಮಾಡ್ತೀನಿ, ತಗೊಬರ್ತೀನಿ. ಈ ಸಲ ಅಂತೂ ನಾನು ದುಡ್ಡು ಕೊಟ್ಟಿಲ್ಲ. ಐ ಆಮ್ ವೆರಿ ಗ್ಲ್ಯಾಡ್. ನನಗೆ ಈ ಥರ ಒಬ್ಬ ಫ್ಯಾನ್ ಬಂದು ನಮ್ಗೆ ಇದನ್ನೆಲ್ಲ ಕಳಿಸ್ಕೊಡ್ತಾರೆ ಅಂತಂದರೆ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂತಂದರೆ, ಅವರು 1 ಲಕ್ಷ ಕೊಟ್ಟಿದ್ರು ನನಗೆ ಇಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ. ಅದು ಲಕ್ಷನೂ ಹೆಂಗೆಗೋ ಖರ್ಚು ಮಾಡಿಬಿಡ್ತೀವಿ. ಆದರೆ ಊಟ ಮಾಡಬೇಕಾದ್ರೆ ಪ್ರತಿದಿನ ಅದು ಏನೋ ಅಂತಾರಲ್ಲ, ಅನ್ನದಾತೋ ಸುಖೀರೋ ಭವನ್. ಎಲ್ಲ ಡಿಫ್ರೆಂಟ್ ಆಗಿ. ಇದು ಆಮ್ಲ ಪಿಕ್ಕಲ್ಲು. ಹೌದು, ರಿಪೀಟ್ ಮಾಡಿಲ್ಲ. ರಿಪೀಟ್ ಯಾವುದು ಮಾಡಿಲ್ಲ. ಆಮ್ಲ ಪಿಕ್ಕಲ್ ಬೇರೆ ಹಾಕಿದ್ದಾರೆ. ಇದು ಆಮ್ಲ ಅಂತಂದರೆ ನನಗೆ ಒಂಚೂರು ಏರು ಸ್ಕಿನ್ ಎಲ್ಲ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಮಾಡ್ತಾರಲ್ವಾ, ಅವರು ಕೂಡ ಮಾಡಿದ್ದಾರೆ ಅದೇ ಥರ. ಇದು ಆಮ್ಲ ಪಿಕ್ಕಲ್. ಇಲ್ಲ ಆದರೆ ದಿನ ಒಂದೊಂಥರ ಅಡುಗೆ ಮಾಡ್ಕೊಂಡು ತಿಂತಾರದೇ ಇಲ್ಲ. ಅನ್ನ ಮಾಡ್ಕೊಳ್ಳೋದೇ, ಅನ್ನ ಮಾಡೋದು ತಿನ್ನೋದು, ಸಾಂಬಾರು ಮಾಡೋ ಗೋಜೆ ಇಲ್ಲ ಇನ್ನು. ಅಕ್ಕ ಏನು ಗೊತ್ತಾ, ನಮ್ಮನೆ ಅನ್ನ ಮಾಡ್ತೀನಲ್ಲ, ಸಾಂಬಾರು ಮಾಡೋದು ಬೇಜಾರು, ನಿಮ್ಮ ಮನೆಗೆ ಓಡ್ಕೊಂಡು ಅನ್ನ ಬೇರೆ ಯಾಕೆ ಮಾಡ್ತೀಯಾ? ಇಲ್ಲ 5 ನಿಮಿಷದಲ್ಲಿ ಎಲೆಕ್ಟ್ರಾನಿಕ್ ಸ್ಟವ್ ಎಲ್ಲ 5 ನಿಮಿಷ ಹಾಕಿದ್ರೆ ಬೇಗ ಮಾಡ್ಕೊಳ್ಬೋದು. ಒಂದೇ ಥರ ಡಬ್ಬ ಬೇರೆ ತಂದ್ಬಿಟ್ಟಿದ್ದೀನಿ. ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಮಾರ್ಕರ್ ಕೂಡ ಇದೆ ನಮ್ಮ ಮನೇಲಿ. ಸೊ ಯಾವ ಕಲರಲ್ಲಿ ಬರೀಲಿ? ಗ್ರೀನ್ ಕಲರಲ್ಲ, ಬ್ಲೂ ಕಲರಲ್ಲಿ ಅಂಟುತ್ತಾ? ಜಿಂಜರ್. ಇನ್ನೊಂದು ಲಾಸ್ಟ್ ಕೊಟ್ಟಿದ್ದಾರೆ. ಯಾವುದಿದು ಅಂತ ನೋಡ್ತೀನಿ. ಚಿಂತಕಾಯಿ ಅಂತಂದರೆ ನಮ್ಮೂರಲ್ಲಿ ಹುಣಸೆಹಣ್ಣು ಇರುತ್ತಲ್ಲ, ಹುಣಸೆಕಾಯಿದು ಇದು ತೊಕ್ಕು ಅಂತ ಏನೋ ಮಾಡ್ತಾರೆ ಅವರು. ಅಯ್ಯೋ ಹೆಂಗಿರುತ್ತೆ ಗೊತ್ತಾ ಅದು ಚಿಂತಕಾಯಿ ಅಂತಂದರೆ. ಇದನ್ನ ಒಗ್ಗರಣೆ ಹಾಕಬೇಕು ಸಪ್ರೇಟಾಗಿ ನಾವು. ಅಂದರೆ ಒಂದು ಸೀಸನಲ್ಲಿ ಬರುತ್ತಲ್ಲ ಹುಣಸೆಹಣ್ಣು ಕಾಯಿಂದು ಚಿಗುರು ಅಂದರೆ ಒಂದೊಂದು ಪುಡಿಗೆ ಒಂದೊಂದು. ಆಮೇಲೆ ಸಾಂಬಾರು, ಆಮೇಲೆ ಲಾಸ್ಟಲ್ಲಿ ಮೊಸರು, ಆಮೇಲೆ ಗೊಜ್ಜು, ಪಲ್ಯ ಅಂತ ಹಿಂಗೆಲ್ಲ ಮಾಡ್ಕೊಂಡು 6 ಥರ 7 ಥರ ತಿಂತಾರೆ ಕಣಪ್ಪ. ಇದು ಚಿಂತಕಾಯಿ. ಇದು ಹೆಂಗಿರುತ್ತೆ ಅಂತ ನಾವು ಇನ್ನೊಂದ್ಸಲ ಇದನ್ನ ಒಗ್ಗರಣೆ ಹಾಕ್ಕೊಂಡೇ ತಿನ್ನಬೇಕು. ಸಕ್ಕತ್ತಾಗಿರುತ್ತೆ. ತಗೊಳ್ಳ ಮಾಡ್ತೀನಿ, ಹಾಕ್ಬಿಡು. ಎಷ್ಟಾದೋ ಟೋಟಲ್? ಎಷ್ಟಿದಾವು? ಅಷ್ಟರಲ್ಲಿ ಪ್ರಾಣ ಹೋಯ್ತು. ಇದು ನೋಡಿ ಹೆಂಗೆ ಮಾಡಿದ್ದೀವಿ. ಎಲ್ಲ ಆಯಿತು. ಎಷ್ಟು ಬಂದಿದೆ ಗೊತ್ತಾ? 1 2 3 4 5 6 7 8 9 10 ಜೊತೆಗೆ 11 ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. 11ಕ್ಕೆ ಯಾಕೆಂದರೆ ನಾವು ತಂದಿರೋದೇ 10 ಡಬ್ಬ ತಂದಿರೋದು 10 ಆಗಿರೋದ್ರಿಂದ ಸದ್ಯಕ್ಕೆ ನಾನು 10ಕ್ಕೆ ರೆಡಿ ಮಾಡಿದ್ದೀನಿ. ಒಂದೊಂದಕ್ಕೆ ಬರ್ಕೊಂಡಿದ್ದೀನಿ. ಏನು ಸಕ್ಕತ್ತಾಗಿದೆ ಅಲ್ವಾ? ನಮ್ಮ ಪಾಪ ಅಂತ ಇದ್ದಾಳೆ, ಹಿಂಗೆ ಇಟ್ಬಿಟ್ಟು ಯಾರ್ಯಾರು ಬಂದದವ್ರಿಗೆ ಯಾವ್ಯಾವ ಟೇಸ್ಟ್ ಬೇಕು ಅದನ್ನ ಹಾಕೊಂಡು ತಿನ್ನಿರಿ ಅಂತ ಹೇಳ್ತಾ ಇದ್ದಾಳೆ. ಏನು ಸಕ್ಕತ್ತಾಗಿದೆ ಮಾತ್ರ. ಅಯ್ಯೋ, ನಾನು ನೋಡ್ತಾ ಇದ್ರೆ ಇದೊಂದು ಪುಡಿ ಮಾತ್ರ. ಪುಡಿ ಅಂತ ಅಂದರೆ ಇದನ್ನ ಯಾವಾಗ ಬೇಕಾದರೂ ಹಾಕೋಬೋದು. ಅದೆಲ್ಲ ಓಪನ್ ಆದಮೇಲೆ ಬೇಕಾದರೆ ಇದೆಲ್ಲ ಖಾಲಿ ಆದಮೇಲೆ ಇನ್ನೊಂದು ಡಬ್ಬ ತಂದಮೇಲೆ ಹಾಕೊತೀನಿ. ಇವಾಗ ತುಂಬ ಆಯಲ್ಲಿರೋದು ಇವೆಲ್ಲ ಗಲೀಜಾಗ್ಬಿಡುತ್ತೆ ಇವೆಲ್ಲ. ಅಯ್ಯೋ ಆಯಲ್ ನೋಡು, ಎಲ್ಲ ಹೆಂಗಾಯ್ತದೆ. ಆಲ್ರೆಡಿ ಸ್ಟಾರ್ಟ್ ಆಗೋಯ್ತಾ ಬಿಗ್ ಬಾಸ್ ನೋಡಬೇಕು ಫ್ರೆಂಡ್ಸ್. ಫೈನಲಿ ನಾವು ಇದೆಲ್ಲ ಓಪನ್ ಮಾಡಿದ್ದಾಯಿತು. ತಿಂದ್ಬಿಟ್ಟು ಹೆಂಗೆಲ್ಲ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾನು ಗೆಲ್ಲೂ ರಕ್ಷಿತನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಗಿಲ್ಲಿ ಬೇರೆ ಜಗಳ ಕಾಯ್ತಾ ಇದ್ದಾನೆ. ಆಮೇಲೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಾನು ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ. ಬಾಯ್.